ಮಂಡ್ಯದಲ್ಲಿ ತೀವ್ರಗೊಂಡ ಕಾವೇರಿ ಪ್ರತಿಭಟನೆ. ಕಾವೇರಿ ಹಿತರಕ್ಷಣಾ ಸಮಿತಿಯಿಂದ ಮೆಗಾ ಪ್ರೊಟೆಸ್ಟ್ ಆಗ್ತಾ ಇದೆ. ಮಂಡ್ಯದ ಸಂಜಯ್ ವೃತ್ತದಲ್ಲಿ ಭಾರಿ ಪ್ರತಿಭಟನೆ. ಮಂಡ್ಯದಲ್ಲಿ ತೀವ್ರಗೊಂಡ ಕಾವೇರಿ ಪ್ರತಿಭಟನೆ. ಕಾವೇರಿ ಹಿತರಕ್ಷಣಾ ಸಮಿತಿಯಿಂದ ಮೆಗಾ ಪ್ರೊಟೆಸ್ಟ್. ಮಂಡ್ಯದ ಸಂಜಯ ವೃತ್ತದಲ್ಲಿ ಪ್ರತಿಭಟನೆ. ಬೆಂಗಳೂರು ಮೈಸೂರು ಹಳೆ ಹೆದ್ದಾರಿಯಲ್ಲಿ ಕುಳಿತು ಆಕ್ರೋಶ. ಮಾಜಿ ಎಂಎಲ್ಸಿ ಕೆಟಿ ಕಂಠೇಗೌಡ ನೇತೃತ್ವದಲ್ಲಿ ಪ್ರೊಟೆಸ್ಟ್. ಸಿಡಬ್ಲ್ಯೂಎಂಎ ಆದೇಶದ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ. ತೀವ್ರಗೊಂಡ ಕಾವೇರಿ ಹೋರಾಟ. ಕರ್ನಾಟಕದ ಮೂಲೆ ಮೂಲೆಯಿಂದಲೂ ಕೂಡ ಆಕ್ರೋಶಗಳು ವಿಸ್ಫೋಟಗೊಂಡಿದೆ. ಆ ಭಾಗವಾಗಿ ಕಬ್ಬಿನ ನಾಡು ಮಂಡ್ಯದಲ್ಲೂ ಕೂಡ ಒಂದು ತರಹದ ಆಕ್ರೋಶಗಳು, ರೈತರಿಂದ ತೀವ್ರ ತರಹದ ಆಕ್ರೋಶಗಳು ವ್ಯಕ್ತವಾಗಿದೆ. ಬೀದಿಗಿಳಿದು ಕಾವೇರಿ ಪರ ಹೋರಾಟ ಮಾಡ್ತಾ ಇರುವಂತಹ ರೈತರು, ಜೊತೆಗೆ ಆ ಭಾಗದ ನಾಗರಿಕರು, ಆ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ನಾಗರಿಕರ ಆಕ್ರೋಶಗಳು ವಿಸ್ಫೋಟಗೊಂಡಿದೆ. ಮಂಡ್ಯದ ಸಂಜಯ್ ವೃತ್ತದಲ್ಲಿ ಭಾರಿ ಪ್ರತಿಭಟನೆಗಳಾಗಿದೆ. ಸಂಜಯ್ ಟಾಕೀಸ್ ವೃತ್ತದಲ್ಲಿ ನಾವು ಹೋರಾಟವನ್ನು ಕೈಗೆತ್ತಿಕೊಂಡು ಮುಂದುವರಿಸ್ತಾ ಇದ್ದೇವೆ. ನಮ್ಮ ರಾಜ್ಯ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ನೀರಾವರಿ ಮತ್ತು ಕೃಷಿ ಅಧಿಕಾರಿಗಳು ನಮ್ಮ ಪರಿಸ್ಥಿತಿಯನ್ನು ನಿರ್ವಹಣಾ ಪ್ರಾಧಿಕಾರ ಮತ್ತು ಮಂಡಳಿಯ ಮುಂದೆ ಸಮರ್ಥನೆ ಮಾಡುವಲ್ಲಿ, ವಾದ ಮಾಡುವಲ್ಲಿ ವಿಫಲವಾಗಿದೆ. ಕಾರಣ, ನಮ್ಮಲ್ಲಿ ಬರಗಾಲ ಇದೆ. 67% ನೀರಿನ ಕೊರತೆ, ಮಳೆಯ ಕೊರತೆ ಇದೆ. ಕುಡಿಯುವ ನೀರಿಗಷ್ಟೇ ನೀರಿದೆ, ಬೆಳೆಗಳಿಗೆ ನೀರಿಲ್ಲ. ಹೀಗಿರುವಾಗ ಈ ಹಿಂದೆ 4 TMC ನೀರನ್ನು ಹರಿಸಿದ್ದೇವೆ. ಮತ್ತೆ 16 TMC ನೀರನ್ನು ಹರಿಸಬೇಕು ಅಂದರೆ ನೀರು ಎಲ್ಲಿಂದ ತರೋದು? ಮಳೆನೇ ಬೀಳ್ತಾ ಇಲ್ವಲ್ಲ. ನಮ್ಮ ಮಳೆ ಅವಧಿ ಮುಗಿದೋಗಿದೆ. ತಮಿಳುನಾಡಿಗೆ ಈಗ ಉತ್ತರಾರ್ಧದ ಮಳೆಯ ಅವಕಾಶ ಚೆನ್ನಾಗಿದೆ. ವಾಸ್ತವಿಕ ವರದಿನ ತೆಗೆದುಕೊಂಡು ಸುಪ್ರೀಂ ಕೋರ್ಟ್ನ ಮುಂದೆ ಇಟ್ಟು ನಮಗೆ ನ್ಯಾಯ ಕೊಡಿಸ್ಕೊಡ್ಬೇಕು. ಯಾವ ಕಾರಣಕ್ಕೂ ತಮಿಳುನಾಡಿಗೆ ನೀರನ್ನು ಬಿಡುಗಡೆ ಮಾಡಬಾರ್ದು ಅಂತೇಳಿ ಆಗ್ರಹಿಸ್ತಾ ಈ ಹೋರಾಟವನ್ನು ಕೈಗೆತ್ತಿಕೊಂಡಿದ್ದೇವೆ. ಇದ್ರ ಜೊತೆಗೆ ಕನ್ನಡಪರ ಸಂಘಟನೆಗಳು ಮಾಡ್ತಾ ಇರ್ತಕ್ಕಂಥ ಬಂದ್ಗೆ, ಕರ್ನಾಟಕ ಬಂದ್ಗೆ ನಾವು ಸಂಪೂರ್ಣವಾದ ಬೆಂಬಲವನ್ನು ಘೋಷಣೆ ಮಾಡ್ತಾ ಇದ್ದೇವೆ. ವಾಸ್ತವ ಸ್ಥಿತಿಯನ್ನು ಮನದಟ್ಟು ಮಾಡಿಕೊಡುವಲ್ಲಿ ನಮ್ಮ ರಾಜ್ಯ ಸರ್ಕಾರದ ಅಧಿಕಾರಿಗಳು ವಿಫಲರಾಗಿದ್ದಾರೆ. ಆ ನೈತಿಕ ಜವಾಬ್ದಾರಿ ಸರ್ಕಾರ ಹೊರಬೇಕು. ಸರ್ಕಾರ ಖಾತೆ ಹಂಚಿಕೆ, ಮಂತ್ರಿಮಂಡಲ ವಿಸ್ತರಣೆ, ರಾಜಕೀಯದಲ್ಲಿ ಮುಳುಗೋಗಿದೆಯೇ ಹೊರತು ಈ ನಾಡಿನ ರೈತರ ಮತ್ತು ಕಾವೇರಿ ಸಮಸ್ಯೆಯನ್ನು ಕೇಳುವ ಸ್ಥಿತಿಯಲ್ಲಿಲ್ಲ. ಅದಕ್ಕಾಗಿ ಕಾವೇರಿ ಹಿತರಕ್ಷಣಾ ಸಮಿತಿ ಈ ಹೋರಾಟಕ್ಕೆ ಅನಿವಾರ್ಯವಾಗಿ ಮುಂದಾಗಿದೆ. ಈ ರೈತರ ಮೇಲೆ ನೀವು ಚಪ್ಪಡಿ ಎಳೆಯುವಂಥ ಈ ಸಾವಿನ ತೀರ್ಮಾನವನ್ನು ವಿರೋಧ ಮಾಡುವಂಥ ಕೆಲಸವನ್ನು ಈ ಕೂಡಲೇ ಸರ್ಕಾರ ಕೈಗೆತ್ತಿಕೊಳ್ಬೇಕು ಅಂತೇಳಿ ಆಗ್ರಹಿಸ್ತೇವೆ.